ಒಂದು ದೊಡ್ಡದಾದ ಪೋರ್ಟಿಗೆ ಒಂದು ಕಂಟೈನರ್ ಬಂದು ನಿಲ್ಲಬೇಕಾಗಿರುತ್ತೆ. ಆದರೆ ಫ್ರೆಂಡ್ಸ್ ಅಲ್ಲಿ ಒಂದು ದೊಡ್ಡದಾದ ಒಂದು ಹೆಣ ಬೀಳುತ್ತೆ. ಇದರಿಂದನೇ ತುಂಬಾನೇ ಒಂದು ದೊಡ್ಡ ಮಟ್ಟದ ಸದ್ದಾಗುತ್ತೆ. ಇದನ್ನ ಕಾಪಾಡೋದಕ್ಕೋಸ್ಕರ ಓಜಿ ಬರಬೇಕಾಗಿರುತ್ತೆ. ಎಲ್ಲರೂ ಸಹ ಓಜಿ ಬಂದರೆ ಏನಾಗುತ್ತೆ ಏನಾಗುತ್ತೆ ಅಂದ್ಕೊಂಡೇ ಇರ್ತಾರೆ. ಆ್ಯಕ್ಚುಲಿ ನಮ್ಮ ಕಥೆಯ ನಾಯಕ ತುಂಬನೇ ಈ ಒಂದು ಊರನ್ನು ಬಿಟ್ಟು ಬೇರೆ ಒಂದು ಊರಿಗೆ ಹೋಗಿ ಸೆಟ್ಲ್ ಆಗಿರ್ತಾನೆ. ಆ್ಯಕ್ಚುಲಿ ಅವ್ನು ಏನಕ್ಕೆ ಹೋದ ಮತ್ತು ಅದರಿಂದ ಏನೇನೆಲ್ಲ ಎಫೆಕ್ಟ್ ಆಯಿತು, ಕೊನೆಗೆ ಅವ್ನು ಬರಬೇಕಾದ ಸಮಯ ಯಾವ ಥರ ಎದುರಾಗುತ್ತೆ, ಇದನ್ನೆಲ್ಲನೂ ಸಹ ನೀವು ಮೂವಿ ಮುಖಾಂತರನೇ ನೋಡಬೇಕಾಗಿರುತ್ತೆ. ಲೈನ್ ಪ್ಲಾಟ್ ಹೇಳೋದಾದರೆ ಇಷ್ಟೇ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ರೀಸೆಂಟಾಗಿ ರಿಲೀಸ್ ಆದಂಥ ಬ್ಲಾಕ್ ಬಸ್ಟರ್ ಹಿಟ್ಟಾಗಿ ಮೂವಿ ಕಂಡು ಬರ್ತಾ ಇದೆ. ಆ್ಯಕ್ಚುಲಿ ಈ ಒಂದು ಮೂವಿಯಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗಿರೋದು ಅಂತ ಹೇಳಿದ್ರೆ ಈ ಒಂದು ಮೂವಿಯ ಸ್ಟೈಲ್ ಮತ್ತು ಒಂದು ಮ್ಯೂಸಿಕ್ಸ್ ಅಂತಲೇ ಹೇಳ್ತೇನೆ. ಈ ಒಂದು ಮೂವಿಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಜಿ ತೆಲುಗು ಮೂವಿ. ಎಸ್ ಫ್ರೆಂಡ್ಸ್, ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಗ್ತಿರುವಂಥ ಈ ಒಂದು ಮೂವಿಯ ಸ್ಟೋರಿಯನ್ನು ನೋಡಾಯಿತು. ಪರ್ಸ್ನಲಿ ನನಗೆ ಫ್ರೆಂಡ್ಸ್ ಈ ಒಂದು ಮೂವಿಯ ಒಂದು ಸ್ಟೈಲ್ ಆಗಿರ್ಬೋದು ಮತ್ತು ಮ್ಯೂಸಿಕ್ಸ್ ಆಗಿರ್ಬೋದು ಇವೆಲ್ಲನೂ ಸಹ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ತೀನಿ. ಇದರಲ್ಲೂ ಸಹ ಈ ಒಂದು ಮೂವಿಯ ಮ್ಯೂಸಿಕ್ಸ್ ಮಾತ್ರ ಒಂದು ಪಾಸಿಟಿವ್ ಆಗಿ ವರ್ಕ್ ಆಗಿದೆ. ಆದರೆ ಈ ಒಂದು ಮೂವಿಯಲ್ಲಿ ಸಾಂಗ್ಸ್ ಇದ್ದಿದ್ರೆ ಈ ಒಂದು ಮೂವಿ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ಸನ್ನು ಪಡ್ಕೋತಿತ್ತು. ಅದರಲ್ಲೂ ಸಹ ನಮಗೆ ಯಾವುದೇ ಒಂದು ಸಾಂಗು ಈ ಒಂದು ಮೂವಿಯಲ್ಲಿ ಕಂಡು ಬರೋದಿಲ್ಲ. ಆದರೂ ಸಹ ಇನ್ಕ್ಲೂಡ್ ಮಾಡಿದ್ರಂತೆ, ಆದರೆ ಈ ಒಂದು ಮೂವಿಗೆ ಪ್ರೆಸೆಂಟನ್ನು ಮಾಡಲಿಲ್ಲ. ಇದು ಸಹ ಎಲ್ಲ ಒಂದು ನನಗೆ ಡಿಸಪಾಯಿಂಟ್ಮೆಂಟ್ ಅಂತ ಅನ್ನಿಸ್ತು. ಏನಕ್ಕೆ ಅಂತ ಹೇಳಿದ್ರೆ ಒಂದು ಮೂವಿ ಅಂತ ಹೇಳಿದ್ರೆ ಮಿನಿಮಮ್ ಇಲ್ಲ ಅಂದರೂ ಸಹ 2 ಸಾಂಗ್ಸಾರು ಮಿನಿಮಮ್ ಕೊಡಬೇಕಾಗಿರುತ್ತೆ. ಆದರೆ ಈ ಒಂದು ಮೂವಿಯಲ್ಲಿ ಸಾಂಗ್ಸ್ ಬರೋದು ಎಲ್ಲನೂ ಸಹ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಸ್ ಥರನೇ ವರ್ಕ್ ಆಗ್ತಾ ಹೋಗ್ತವೆ. ಇದರಿಂದನೂ ಸಹ ನನಗೆ ಸಾಂಗ್ ಏನು ಅಷ್ಟೊಂದು ಇಂಟ್ರೆಸ್ಟ್ ಅಂತವ ಅಷ್ಟೊಂದು ಫುಲ್ಫಿಲ್ ಅಂತೂ ಆಗಲಿಲ್ಲ. ಅದನ್ನು ಬಿಟ್ಟರೆ ನಮ್ಮ ಪವನ್ ಕಲ್ಯಾಣ್ರವರ ಒಂದು ಸ್ಟೈಲ್ ಆಗಿರ್ಬೋದು ಮತ್ತು ಅವರ ಲುಕ್ ಆಗಿರ್ಬೋದು ಮತ್ತು ಓಡಾಡುವಂಥ ಸ್ಟೈಲಿ ಆಗಿರ್ಬೋದು ಇವೆಲ್ಲನೂ ಸಹ ತುಂಬಾ ಪಾಸಿಟಿವ್ ಆಗಿ ಈ ಒಂದು ಮೂವಿಗೆ ವರ್ಕ್ ಆಗಿದೆ. ಆದರೆ ಸಾಂಗ್ಸ್ ಅಂತ ಬಂದ ಅಂತ ಹೇಳಿದ್ರೆ ಯಾವುದೇ ಒಂದು ಆ್ಯಕ್ಷನ್ ಸಾಂಗ್ಸಾರು ಒಂದಂದರೂ ಕೊಡಬೇಕಾಗಿತ್ತು. ಇದರಿಂದನೇ ಈ ಒಂದು ಮೂವಿ ಒಂದು ಸ್ವಲ್ಪ ಕಡಿಮೆ ಬಜೆಟ್ ಫ್ರೆಂಡ್ಸ್, ಒಂದು ಕಡಿಮೆ ನನಗೆ ಒಂಥರ ಇಂಪ್ರೆಸ್ಸನ್ನು ಮೂಡಿಸ್ತು ಅಂತಲೇ ಹೇಳ್ತೇನೆ. ಇನ್ನು ಈ ಒಂದು ಮೂವಿಯ ಒಂದು ಬಾಕ್ಸ್ ಆಫೀಸ್ ಮತ್ತು ಬಜೆಟ್ ಕಡೆ ಬರೋದಾದರೆ ಒಂದು ಒಳ್ಳೆ ಕಲೆಕ್ಷನನ್ನೇ ಮಾಡಿದೆ. ಪವನ್ ಕಲ್ಯಾಣ್ರವರ ಮೂವಿ ಅಂತ ಹೇಳಿದ್ರೆ ಆಬ್ಸಲ್ಯೂಟ್ಲಿ ಒಂದು ಒಳ್ಳೆ ಕಲೆಕ್ಷನನ್ನೇ ಮಾಡುತ್ತೆ. ಅದೇ ರೀತಿ ಬರೋಬ್ಬರಿ 150 ಕೋಟಿ ತನಕನೂ ಸಹ ಬಾಕ್ಸ್ ಆಫೀಸನ್ನು ಕಲೆಕ್ಟನ್ನು ಮಾಡಿದೆ. ಅದರಲ್ಲೂ ಒಂದು 150ರಿಂದ 200 ಕೋಟಿ ಬಜೆಟನ್ನು ಹಾಕಿದ್ದಾರೆ. ಆದರೆ ಈ ಒಂದು ಮೂವಿಯ ಒಂದು ಕ್ಲೈಮ್ಯಾಕ್ಸ್ ಮಾತ್ರ ಒಂದು ಸ್ವಲ್ಪ ನನಗೆ ಇಷ್ಟ ಆಯಿತು ಅಂತಲೇ ಹೇಳ್ತೀನಿ. ಪರ್ಸ್ನಲಿ ಇದೊಂದು ಸೀನನ್ನು ಬಿಟ್ಟರೆ ಈ ಒಂದು ಮೂವಿಯಲ್ಲಿ ಯಾವುದೇ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಆ್ಯಕ್ಷನ್ ಥ್ರಿಲ್ಲರ್ ನನಗೆ ಕಂಡು ಬರಲಿಲ್ಲ. ಆದರೆ ಇವರ ಮೂವಿ ಅಂತ ಹೇಳಿದ್ರೆ ಒಂದು ದೊಡ್ಡ ಮಟ್ಟದ ಎಕ್ಸ್ಪೆಕ್ಟ್ ಇಟ್ಕೊಂಡೇ ರಿಲೀಸ್ ಆಗಿತ್ತು. ಅದರಲ್ಲೂ ಸಹ ಮಾತ್ರ ಈ ಒಂದು ಮೂವಿಯಲ್ಲಿ ಪವನ್ ಕಲ್ಯಾಣ್ರವರ ಸ್ಟೈಲ್ ಮಾತ್ರ ಒಂದು ಒಳ್ಳೆಯ ರೀತಿಯಲ್ಲಿ ವರ್ಕ್ ಆಗಿದೆ. ಇದನ್ನು ಬಿಟ್ಟರೆ ಯಾವುದೇ ಒಂದು ಸೀನಲ್ಲೂ ಸಹ ನನಗೆ ತುಂಬಾ ಇಂಪ್ರೆಸ್ ಅಂತ ಅನ್ನಿಸಲಿಲ್ಲ. ಇವರು ಬೇರೆ ಒಂದು ಊರಿಗೆ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ನಡೆಯೋ ಘಟನೆಗಳನ್ನ ನನಗೆ ಇನ್ನೂ ಒಂಥರ ಬೇರೆ ಒಂದು ರೀತಿಯಲ್ಲಿ ತೋರಿಸಿದರೆ ಇನ್ನೂ ಸಹ ಒಂದು ಒಳ್ಳೆ ಇಂಪ್ರೆಸ್ಸನ್ನು ಆಗ್ತಾ ಇದೆ ಅಂತಲೇ ಹೇಳ್ತೇನೆ. ಆ್ಯಕ್ಚುಲಿ ಫ್ರೆಂಡ್ಸ್, ಈ ಒಂದು ಮೂವಿಯ ಕಂಪ್ಲೀಟ್ ರಿವ್ಯೂ ಬಂದು ನನಗೆ ಏನು ಅನ್ನಿಸ್ತು ಮತ್ತು ಈ ಒಂದು ಮೂವಿಯಲ್ಲಿ ನನಗೆ ಪರ್ಸ್ನಲಿ ಯಾವ ಥರ ಒಂದು ಫೀಲ್ ಆಯಿತು ಅಂತ ತಿಳಿಸಿದ್ದೇನೆ. ನಿಮಗೆ ಏನು ಅನ್ನಿಸ್ತು ಮತ್ತು ಈ ಒಂದು ಮೂವಿಯನ್ನು ನೀವು ನೋಡಿದರೆ ಯಾವ ಥರ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.